ನಾವು ಏನ್ ಕೇಳ್ತೀವಿ ಅಂದ್ರೆ RFO ಆದ ತಕ್ಷಣ ಈಗ ಅವರು ರಿಕ್ರೂಟ್ಮೆಂಟ್ ಮಾಡ್ಕೋತಾರ ತಾನೆ, ಅವಾಗ 3 ತಿಂಗಳು ಟ್ರೈನಿಂಗ್ ಇರುತ್ತೆ. ಆ 3 ತಿಂಗಳ ಟ್ರೈನಿಂಗ್ ಏನ್ ಕೊಡ್ತಾರೆ, ನಾವು ಇಡೀ 4 ವರ್ಷದಲ್ಲೇ ಪ್ರಾಕ್ಟಿಕಲ್ ಮತ್ತೆ ಥಿಯರಿಟಿಕಲ್ ಆಗಿ ಕಲ್ತಿರ್ತೀವಿ ಸರ್. ಅದಕ್ಕೆ ನಾಲೆಡ್ಜ್ ನಮಗೆ ಜಾಸ್ತಿ ಇರುತ್ತೆ. ನಾವು ಫಾರೆಸ್ಟ್ ಬಗ್ಗೆ ಕಂಪೇರ್ ಟು ಅದರ್ ಸ್ಟೂಡೆಂಟ್ಸ್ ಗೆ ನಾವು ಜಾಸ್ತಿ ತಿಳ್ಕೊಂಡಿರ್ತೀವಿ ಅಂತ ನಮ್ಮ ಉದ್ದೇಶ. ನಮ್ದು ಅರಣ್ಯ ವಿಭಾಗದಲ್ಲೇ ಕೆಲಸ ಮಾಡ್ತಾ ಇಲ್ಲಿ ನಾವು ಅರಣ್ಯ ಅರ್ಥ ಮಾಡ್ಕೊಂಡಿರ್ತೀವಿ. ನಮ್ ಡಿಪಾರ್ಟ್ಮೆಂಟ್ ಇದು, ನಮಗ್ ನೀವು ಕೊಡಿ ಅಂತ ಸರ್ಕಾರದ ವಿಭಾಗದ ಮಟ್ಟದಲ್ಲಿ ಕೇಳ್ತಾ ಇದ್ದೀರಿ. ಎಲ್ಲಿ ಈ ಕೆಲಸ ನಿಮ್ಗೆ ಆಗ್ತಾ ಇಲ್ಲ ಅಂತ ಅನ್ಸತ್ತೆ? ಈ ನಿಮ್ಮ ಹೋರಾಟ ಇದೇ ಮುಂಚೆನ ಈ ಮುಂಚೆನೂ ಈ ಹೋರಾಟ ನಡೆದಿದ್ಯಾ? ಇವಾಗ ನಾ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಸರ್. ನಮ್ ಸೀನಿಯರ್ಸ್ ಮುಂಚೆ ಮಾಡಿದ್ರು, ಇವಾಗ ಬಂದ್ಮೇಲೆ ಇವಾಗ ನಾವು ಅದಕ್ಕೆ ಒಗ್ಗೂಡಿದೀವಿ ಸರ್. ಆ ಹೋರಾಟದಲ್ಲಿ ನಿಮಗೆ ಏನ್ ಲಾಭ ಆಗಿದೆ ಅಂತ ಇದೆ? ಲಾಭ ಆಗಿದೆ ಅಂದ್ರೆ ಅವರು 50% ಇದ್ದು ಇನ್ನೂ ಕಡಿಮೆ ಆಗ್ತಿತ್ತು. ಅವಾಗ ಅದು 50%ಗೆ ನಿಲ್ಸಿದ್ರು ಸರ್. ಇವಾಗ ಇನ್ನೂ ನಮಗೆ 100% ಬೇಕು ಅಂತ ಕೇಳ್ತಿದೀವಿ. ನಿಮ್ಮ ಸೀನಿಯರ್ ಮಾಡಿದಂತ ಹೋರಾಟದ ವಿಭಾಗವಾಗಿ 50%ಗೆ ಬಂದು ನಿಂತಿದೆ. 2002ರಲ್ಲಿ 50% ಇತ್ತು ಸರ್. 2012ರಲ್ಲಿ ಹೋರಾಟ ಮಾಡಿದ್ರೆ ನಮಗೆ RFO ಪೋಸ್ಟ್ಗೆ 75% ಕೊಟ್ಟಿದ್ರು. 2018ರಲ್ಲಿ 75% ಇದ್ದಿದ್ದು 50% ಮಾಡಿದ್ರು. ಅವಾಗ ಯಾವುದೇ ಇದು ಮಾಡಿದಲ್ಲೇ ನಮಗೆ ಕೇಳಿದಾಗ ಅವ್ರು ನಮಗೆ ಕೊಟ್ಟಿದ್ದ ಕಾರಣ ಅಂದರೆ ನೀವು ನಂಬರ್ ಆಫ್ ಸ್ಟೂಡೆಂಟ್ಸ್ ಕಮ್ಮಿ ಇದ್ದೀರಾ ಅಂತ. ಅವಾಗ ಸಹ 2 ಕಾಲೇಜ್ ಇದ್ದಿದ್ದು, ಅಡ್ಮಿಷನ್ಸ್ ಕಮ್ಮಿ ಇದ್ವು. ಈಗ ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿ ವರ್ಷನೂ 80 ಜನ ಅಡ್ಮಿಷನ್ ಆಯ್ತಾರೆ. 3 ಕಾಲೇಜ್ ಇದ್ದಾವೆ. ಔಟ್ಪುಟ್ ತುಂಬಾ ವರ್ಷದಿಂದ ರಿಕ್ರೂಟ್ಮೆಂಟ್ಗಳು ನಡೆದಿಲ್ಲ. ಇದು ತುಂಬಾ ಜನ ಇದ್ದೀವಿ ಸ್ಟೂಡೆಂಟ್ಸು. ಹಾಗಾಗಿ ನಾವು ಅವ್ರು ಆ ರೀತಿ ಕಾರಣಗಳನ್ನ ಕೊಟ್ಟಿದ್ರು ಅವಾಗ. ಮತ್ತೆ ನಾವು ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡೋದ್ರಲ್ಲಿ ಸಮೇತ ಏನು ಮತ್ತೆ ಕಮ್ಮಿ ಮಾಡ್ಬೇಕು ಅಂತ ಇದ್ದಿದ್ದನ್ನ ಅಲ್ಲಿದೆ ತಡೆ ಹಿಡಿದ್ರು. ನಮ್ಗೆ ಇದು ಅಂದ್ರೆ ಅವಾಗ ಎಲೆಕ್ಷನ್ ಇತ್ತು, ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿದೆ ನಿಲ್ಸಿರು. ಮತ್ತೆ ಒಂದು ಆಶ್ವಾಸನೆ ಕೊಟ್ಟು ಒಂದು ಕಮಿಟಿ ಮಾಡಿ ನಮಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು C&R ಚೇಂಜ್ ಆಗಬೇಕಂದ್ರೆ ಒಂದು ಕಮಿಟಿ ಪ್ರೊಸೀಜರ್ ಇರುತ್ತೆ, ಅದ್ರ ಪ್ರಕಾರ ಹೋಗಿ ಇದು ಮಾಡ್ಕೊಡ್ತೀವಿ ಅಂತ ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಸಚಿವರು ಸಮೇತ. ನಮ್ಮ ಫ್ರೀಡಂ ಪಾರ್ಕಲ್ಲಿ ಬೆಂದೂರಲ್ಲಿ ನಾವು ಸ್ಟ್ರೈಕ್ ಮಾಡಿದಾಗ ಈಗ ಅನಿರ್ದಿಷ್ಟಾವಧಿ ಹೋರಾಟ ನಡೆಸ್ತಾ ಇದ್ದೀರಲ್ಲ, ಆ ಜಾಗ ಯಾವುದು, ಎಲ್ಲಿ ನಡೆಸ್ತಾ ಇದ್ದೀರಿ? ಈಗ ಸದ್ಯದಲ್ಲಿ ನಮ್ಮ ಕಾಲೇಜಲ್ಲಿ ನಾವು ತರಗತಿಗಳನ್ನ ಬಹಿಷ್ಕರಿಸಿ 3 ಕಾಲೇಜರು ಇಲ್ಲಿ ಕಾಲೇಜ್ ಮುಂಭಾಗದಲ್ಲಿ ಎಲ್ಲರೂ ಕುಂತಿದ್ದೀವಿ. ಮುಂದೆ ಇವತ್ತು ನಮ್ಗೆ ಯಾವುದೇ ಸರ್ಕಾರದಿಂದ ಅಲ್ಲಿ ಏನೇ ಆದರೂ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಎಷ್ಟು ಸಾವಿರ ವಿದ್ಯಾರ್ಥಿಗಳು ನಿಮ್ ಬೆನ್ನಿಗಿದ್ದಾರೆ ಅಂತ ಅನಿಸ್ತಾ ಇದೆ ಸರ್? ಏನಿಲ್ಲ ಅಂದ್ರೆ ಅಟ್ ಪ್ರೆಸೆಂಟ್ ನಮ್ಮ ಸ್ಟೂಡೆಂಟ್ಸ್ ಇರೋದ್ರಿಂದ ಏನಿಲ್ಲ 700ರಿಂದ 800 ಜನ ಸ್ಟೂಡೆಂಟ್ಸ್ ಇದ್ದೀವಿ ಸರ್. ಔಟ್ಪುಟ್ ಇರೋಂಥ ಗ್ರಾಜುಯೇಷನ್ಸ್ ಎಲ್ಲ ತುಂಬಾ ಜನ ಇದ್ದಾರೆ. ಎಲ್ಲರೂ ಒಡ್ಬಿಟ್ಟು ನಾವು ರಾಜ್ಯ ಮಟ್ಟದಲ್ಲಿ ಎಷ್ಟು ಹುದ್ದೆ ಇರ್ಬೋದು ನಿಮ್ದು ಸರ್? ರಾಜ್ಯ ಮಟ್ಟದಲ್ಲಿ ಏನಿಲ್ಲ ಅಂದ್ರೂ 125 RFO ಪೋಸ್ಟ್ಗಳು ಇರ್ತವೆ. 1000 ಚಿಲ್ಲರೆ DIRFO ಪೋಸ್ಟ್ ಇದ್ದಾವೆ. 80ರಿಂದ 70 ACF ಪೋಸ್ಟ್ಗಳು ಇದ್ದಾವೆ ಖಾಲಿ. ಸತತ ಅದು ಸಮೇತ ಒಂದು 5-6 ವರ್ಷದಿಂದ ಯಾವುದೇ ನೇಮಕಾತಿ ನಡೆದಿಲ್ಲ. ಈ ರೀತಿ ಮಾಡಿದ್ರೆ ನಾವು 4 ವರ್ಷ ಡಿಗ್ರಿ ಮಾಡಿ ಕಷ್ಟಪಟ್ಟು ಓದಿ ಯಾವುದೋ ಒಂದು